ಸ್ನೇಹಿತರೆ, ನಾನು ಶಾಂತಿ. ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿ ಹೋರಾಟದ ಸಮಿತಿ ವತಿಯಿಂದ ಇಂದು ಗುರುವಾರ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಮಾದಿಗ ಸಮುದಾಯದ ಸಾಮೂಹಿಕ ನಾಯಕರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು. ರಾಜ್ಯ ಮಟ್ಟದ ಸಂಘಟನೆಗಳೊಂದಿಗೆ ಗಾಂಧಿ ಭವನದಲ್ಲಿ ಒಳ ಮೀಸಲಾತಿ ರೂಪುರೇಷೆಗಳ ಬಗ್ಗೆ ಚರ್ಚಿಸಲು ಎಲ್ಲಾ ದಲಿತರ ಮುಖಂಡರನ್ನು ಶಿವರಾಯ ಅಕ್ಕರಿಕಿ, ಕೇಶವಮೂರ್ತಿ, ಕನಿಕೇನಹಳ್ಳಿ ಕೃಷ್ಣಪ್ಪ ಮೂವರು ಆಹ್ವಾನಿಸಿ ಮತ್ತು ಸ್ವಾಗತಿಸಿದರು. ಈ ಕಾರ್ಯಕ್ರಮದಲ್ಲಿ ಒಳ ಮೀಸಲಾತಿ ಆಯೋಗಕ್ಕೆ ಆಯ್ಕೆಯಾದ ಹೈಕೋರ್ಟ್ ನಿವೃತ್ತಿ ನ್ಯಾಯಮೂರ್ತಿಗಳಾದ ಎಚ್.ಎನ್. ನಾಗಮೋಹನ್ ದಾಸ್ ರವರಿಗೆ ಕೃತಜ್ಞತೆಗಳನ್ನು ತಿಳಿಸಿದರು. ಹಿಂದಿನ ಸರ್ಕಾರ ಬಸವರಾಜ ಬೊಮ್ಮಾಯಿರವರು ಎಸ್ಸಿ ಮೀಸಲಾತಿಯನ್ನು 15% 17%ಕ್ಕೆ ಏರಿಸಿದರು. ಎಸ್ಟಿ ಮೀಸಲಾತಿಯನ್ನು 3% 7%ಗೆ ಹೆಚ್ಚಿಸಿದರು. ಮುಂದೆ ಮಾಧುಸ್ವಾಮಿ ನೇತೃತ್ವದ ಸಮಿತಿಯನ್ನು ರಚಿಸಿ ಅದರ ವರದಿಯ ಅನ್ವಯ ಒಳ ಮೀಸಲಾತಿಯ ಪ್ರಸ್ತಾವನೆಯನ್ನು ಕೇಂದ್ರಕ್ಕೆ ಶಿಫಾರಸು ಮಾಡುವ ಮಹತ್ತರ ಕಾರ್ಯ ಕೈಗೊಂಡರು. ಆದರೆ ಸುಪ್ರೀಂ ಕೋರ್ಟಿನಲ್ಲಿ ಒಳ ಮೀಸಲಾತಿ ಪ್ರಕರಣದ ಸಂತೋಷ್ ಹೆಗಡೆ ತೀರ್ಪಿನ ವಿಚಾರಣೆ ಬಾಕಿ ಇರುವ ನಿಮಿತ್ತ ಅದು ಕಾರ್ಯಗತವಾಗಿರಲಿಲ್ಲ. ರಾಜ್ಯದಲ್ಲಿ ಶಿಕ್ಷಣ ಮತ್ತು ಸರ್ಕಾರಿ ಸೇವೆಗಳಲ್ಲಿ ಪರಿಶಿಷ್ಟ ಜಾತಿಯ ವಿವಿಧ ಉಪಜಾತಿಗಳಿಗೆ ಸೇರಿದವರ ಪ್ರಾತಿನಿಧ್ಯ ಕುರಿತು ಪರಿಶೀಲನಾತ್ಮಕ ಟೆಕ್ನಾಲಜಿ ಮುಖಾಂತರ ಮಾಹಿತಿ ಪಡೆದು ಒಳ ಮೀಸಲಾತಿ ಆಯೋಗವು ವರದಿ ಸಲ್ಲಿಸಬಹುದು. ಈ ಕಾರ್ಯಕ್ರಮದಲ್ಲಿ ಶಿವರಾಯ ಅಕ್ಕರಿಕಿ, ಕೇಶವಮೂರ್ತಿ, ಕನಿಕೇನಹಳ್ಳಿ ಕೃಷ್ಣಪ್ಪ, ಆರ್ಪಿಐ ಬಿ.ಎನ್. ಮೂರ್ತಿ, ಆಲ್ ಇಂಡಿಯಾ ಬಿಎಸ್ಪಿ ಸಂಸ್ಥಾಪಕರು ಮರಿಸಂದ್ರ ಮುನಿಯಪ್ಪ, ನಿವೃತ್ತಿ ಐಆರ್ಎಸ್ ಅಧಿಕಾರಿ ಭೀಮಶಂಕರ್, ಭೀಮರಾಜ್, ಕರ್ನಾಟಕ ಮಾದಿಗ ದಂಡೋರ ಶಂಕರಪ್ಪ, ನರಸಿಂಹ, ಸಾಕೆ ನಾರಾಯಣ, ಅಲೆಮಾರಿ ಸಂಘದ ಹನುಮಂತಪ್ಪ ಮುಂತಾದ ಗಣ್ಯರು ಮತ್ತು ಉಪಸ್ಥಿತರಿದ್ದರು. ವರದಿ ಸಾಕೆ ನಾರಾಯಣ, ಶೇಷಾದ್ರಿಪುರಂ. ಸ್ನೇಹಿತರೆ, ನಾನು ಶಾಂತಿ. ಒಡ್ಲಮುಡಿ ಎಲೆಕ್ಟ್ರಿಕಲ್, ಚೇತನ್ ಕಾಲೋನಿ, ಗದಗ ರೋಡ್, ಹುಬ್ಳಿ. ನಮ್ಮಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ ಗೂಡ್ಸ್ ಮತ್ತೆ ಟ್ಯೂಬ್ಲೈಟ್, ಎಲ್ಇಡಿ ಬಲ್ಬ್, ಫ್ಯಾನ್ಸ್ ಎಲ್ಲಾ ತರಹದ ವಸ್ತುಗಳು ನಮ್ಮಲ್ಲಿ ಸಿಗುತ್ತವೆ. ನಿರಂತರ ಸುದ್ದಿಗಾಗಿ HD 24x7 ನ್ಯೂಸ್ ಅನ್ನು ವೀಕ್ಷಿಸಿ.